ವಿದ್ಯಾರ್ಥಿಯ ಜನಿವಾರ ಕಾಶಿದಾರ ತೆಗೆಸಿ ಪರೀಕ್ಷೆಗೆ ಸೇರಿಸಿಕೊಳ್ಳುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಂಸ್ಕೃತಿ ವಿರೋಧಿಯಾಗಿದೆ. ಪರೀಕ್ಷೆ ಬರೆಯಲು ಬಂದಿರುವ ವಿದ್ಯಾರ್ಥಿಯ ಜನಿವಾರ ಕಾಶಿದಾರ ತೆಗೆಯಲು ಹೇಳಿದ ಘಟನೆ ಖಂಡನೀಯ. ರಾಜ್ಯದಲ್ಲಿ ಆಡಳಿತ ಮಾಡುವ ಕಾಂಗ್ರೆಸ್ ಸರ್ಕಾರ ಹಿಂದೂ ಸಂಸ್ಕೃತಿ ವಿರೋಧಿಸುವ ಕೆಲಸ ಮಾಡುತ್ತಿರುವುದು ಖಂಡಿಸುತ್ತೇನೆ ಅಂತ ಬಿಜೆಪಿ ಜಿಲ್ಲಾ ಮುಖಂಡ ದಯಾಸಾಗರ್ ಪಾಟೀಲ ಹೇಳಿದರು. ಅವರು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರೊಂದಿಗೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಹಿಂದೂ ಸಂಸ್ಕೃತಿ ಅಳಿಸಿ ಹಾಕುವ ಹಿಂದೂಗಳ ಮಧ್ಯೆ ಒಡಕು ಹುಟ್ಟಿಸುವ ವ್ಯವಸ್ಥೆ ನಡೆಯುತ್ತಿದೆ. ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಅಲ್ಲಲ್ಲಿ ಹಿಂದೂ ಸಂಸ್ಕೃತಿ ವಿರೋಧಿ ಕೆಲಸ ನಡೆಯುತ್ತಿದೆ ಅಂತ ಆರೋಪಿಸಿದರು. ರಾಜ್ಯದಲ್ಲಿ ಹಿಂದೂಗಳನ್ನ ದಬ್ಬಾಳಿಕೆಗೆ ಒಳಪಡಿಸುವ ವ್ಯವಸ್ಥೆ ನಡೀತಾ ಇದೆ ಅಂತ ಆರೋಪಿಸಿದ ಅವರು, ಜನಿವಾರ ತೆಗೆಸುವ ಕೃತ್ಯ ಕೇವಲ ಬ್ರಾಹ್ಮಣ ಸಮಾಜಕ್ಕಷ್ಟೇ ಅವಮಾನವಲ್ಲ, ಇಡೀ ಹಿಂದೂ ಸಮಾಜ ಸಂಸ್ಕೃತಿಗೆ ಅಪಮಾನ ಮಾಡಿದಂತಾಗಿದೆ. ಇದು ಎಲ್ಲಾ ಸಮುದಾಯದವರು ವಿರೋಧಿಸುವ ಕೆಲಸ ಮಾಡಬೇಕು ಅಂತ ಹೇಳಿದ್ರು. ಈ ದೇಶ ಹಿಂದೂ ದೇಶ, ನಮ್ಮ ದೇಶ, ನಮ್ಮ ಸಂಸ್ಕೃತಿಯ ನೆಲೆ. ಇಲ್ಲಿ ನಮ್ಮ ಸಂಸ್ಕೃತಿ, ಪದ್ಧತಿ, ಪರಂಪರೆ ಆಚರಿಸಬೇಕಂದ್ರೆ ಹೆದರುವ ಪರಿಸ್ಥಿತಿ ಉಂಟು ಮಾಡ್ತಿದ್ದಾರೆ. ಹಿಂದೂ ಸಂಸ್ಕೃತಿ ಉಳಿಸಿಕೊಳ್ಳಬೇಕಂದ್ರೆ ನಮ್ಮಲ್ಲಿಯೇ ಒಡೆದು ಆಳುವಂತ ನೀಚ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಹಿಂದೂ ನೆಲದಲ್ಲಿ ಜನಿವಾರ ತೆಗೆದು ಬರಲು ಹೇಳುವಂತ ಪರಿಸ್ಥಿತಿ ಉಂಟಾಗಿರುವುದು ನೋವಿನ ಸಂಗತಿ. ಇಡೀ ಹಿಂದೂಗಳು ಸರ್ಕಾರದ ನಡೆಗೆ ತಲೆ ತಗ್ಗಿಸುವಂತಾಗಿದೆ. ಮುಂಬರುವ ದಿನಗಳಲ್ಲಿ ಇಂಥ ಹಿಂದೂ ಸಂಸ್ಕೃತಿ ವಿರೋಧಿ ಕೆಲಸ ನಡೆಯಬಾರದು. ಈ ಘಟನೆಗೆ ಸಂಬಂಧಿಸಿದವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಸರ್ಕಾರವನ್ನು ಆಗ್ರಹಿಸಿದರು. ಮುಂದೆ ಇದೇ ರೀತಿ ಮುಂದುವರೆದರೆ ಸರ್ಕಾರ ತಕ್ಕ ಪಾಠ ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಸಿದರು. ಬ್ರಾಹ್ಮಣ ಸಮಾಜದ ಮುಖಂಡರಾದ ನ್ಯಾಯವಾದಿ ಜಿಎಸ್ ಜೋಶಿ, ರಾಮಚಂದ್ರ ಕಾವಿ ಮಾತನಾಡಿ, ಜನಿವಾರ ಕಾಶಿದಾರ ತೆಗೆಸುವುದರ ಹಿಂದೆ ಷಡ್ಯಂತ್ರ ಇದ್ದು ಇದರ ಹಿಂದೆ ಇರುವ ಕಾಣದ ಕೈಗಳ ಪತ್ತೆ ಹಚ್ಚಬೇಕು. ಈ ಘಟನೆ ವಿರೋಧಿಸಿ ರಾಜ್ಯದಾದ್ಯಂತ ಹೋರಾಟ ನಡೆಯಬೇಕು ಅಂತ ಹೇಳಿದ್ರು. ಎಸ್ಪಿ ಕುಲಕರ್ಣಿ, ಗೋಪಾಲರಾವ್ ಕುಲಕರ್ಣಿ, ರಂಗನಾಥ ಚವ್ಹಾಣ, ಕೃಷ್ಣ ಕುಲಕರ್ಣಿ, ಜಿಎಸ್ ಜೋಶಿ, ರಾಮಚಂದ್ರ ಕಾವಿ, ಶಾಂತು ಬಿರಾದಾರ ಪತ್ರಿಕಾಗೋಷ್ಠಿಯಲ್ಲಿ ಇದ್ದರು. ನಿರಂತರ ಸುದ್ದಿಗಾಗಿ ಪೂರ್ವಿ ಉದಯ ನ್ಯೂಸ್ ಇಂಡಿ. ಈ ಅಲ್ಪಸಂಖ್ಯಾತ ನಮ್ಮ ಬ್ರಾಹ್ಮಣ ಸಮುದಾಯದ ಮೇಲೆ ಮೇಲಿಂದ ಮೇಲೆ ಗಲಪ್ರಹಾರ ನಡೆಯೋದು ಬಹಳ ಕೆಟ್ಟ ಪ್ರವೃತ್ತಿ. ನಾವು ಯಾರನ್ನೂ ದ್ವೇಷಿಸುವುದಿಲ್ಲ ಮತ್ತು ಯಾರಿಗೂ ಕೆಟ್ಟವನ್ನು ಬಯಸುವುದಿಲ್ಲ. ನಮ್ಮ ತತ್ವ ಏನಂದರೆ ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂಥ ಒಂದು ತತ್ವದ ಅಡಿಯೊಳಗೆ ನಾವು ನಮ್ಮ ಸಮಾಜವನ್ನು ನಾವು ಇದು ಮಾಡ್ತೀವಿ. ಮತ್ತು ಯಾವುದೇ ಒಂದು ಈ ಜಗತ್ತಿನೊಳಗೆ ಒಂದು ಒಳ್ಳೆಯ ಒಂದು ಕೆಲಸ ನಡೆದಂತಂದ್ರೆ ಭಾರತದೊಳಗೆ ಧರ್ಮದ ಕೆಲಸ ಅಂತಂದ್ರೆ ಭಾರತದೊಳಗೆ ನಡೀತದೆ. ಆ ಭಾರತದೊಳಗೆ ಕೇಳಿದ್ವಿ. ಬಟ್ ಈಗ ಆಗದೆ ಇರುವಂತೆ ನೋಡ್ಕೊಳ್ಳುವಂಥದ್ದು ಸರ್ಕಾರದ ಜವಾಬ್ದಾರಿ. ಇದು ಕೇವಲ ಒಬ್ಬರನ್ನ ಇದು ಹಿಂದೂ ವಿರೋಧಿ ಮಾನಸಿಕತೆ, ಹಿಂದೂ ಸಂಪ್ರದಾಯ ವಿರೋಧಿ ಮಾನಸಿಕತೆಯನ್ನು ಇವತ್ತು ಎಲ್ಲಿ ಬೇಕಾದಲ್ಲಿ ಬಿತ್ತುವಂತಹ ವ್ಯವಸ್ಥೆ ಆಗ್ತಿದೆ. ನಾವು ಇದನ್ನು ಖಂಡಿಸ್ತೀವಿ. ಇದನ್ನು ಸರಿಪಡಿಸಬೇಕು ಮತ್ತು ಮುಂದೆ ಈಗ ಆಗದೆ ಇರೋ ಥರ ನಾವು ಸರ್ಕಾರ ಜನರಿಗೆ ಆಶ್ವಾಸನೆ ಕೊಡಬೇಕಂತ ಹೇಳ್ಬಿಟ್ಟು ಎಲ್ಲ ಹಿರಿಯರು ನಾವು ಅದನ್ನು ಖಂಡಿಸ್ತೀವಿ. ಎಲ್ಲ ಹಿಂದೂ ಸಮುದಾಯ ಇದನ್ನು ಖಂಡಿಸ್ತಿದೆ ಮತ್ತು ಎಲ್ಲ ಬ್ರಾಹ್ಮಣ, ಜೈನ, ಮರಾಠ, ವಿಶ್ವಕರ್ಮ ಎಲ್ಲ ಸಮುದಾಯಗಳು ಇದನ್ನು ಖಂಡಿಸುವಂತ ಕೆಲಸ ಆಗ್ತಾ ಇದೆ ಅಂತ ನಾನು ಹೇಳಲು ಬಯಸ್ತೀನಿ. ಅಳಿಸಿ ಹಾಕುವಂತಹ ವ್ಯವಸ್ಥೆ ನಡೀತಾ ಇದೆ. ಹಿಂದೂ ಪದ್ಧತಿಗಳನ್ನು ಅಳಿಸಿ ಹಾಕುವಂತಹ ವ್ಯವಸ್ಥೆ ನಡೀತಾ ಇದೆ. ಹಿಂದೂಗಳನ್ನು ಜಾತಿಗಳ ಮಧ್ಯೆ ಒಡೆದು ಹಾಕುವಂತಹ ವ್ಯವಸ್ಥೆ ನಡೀತಾ ಇದೆ. ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿದೆ ಅಲ್ಲೆಲ್ಲರೂ ಕೂಡ ಹಿಂದೂಗಳನ್ನು ದಬ್ಬಾಳಿಕೆಗೆ ಒಳಪಡಿಸುವಂತಹ ವ್ಯವಸ್ಥೆ ನಡೀತಾ ಇದೆ. ಇದು ಕೇವಲ ಬ್ರಾಹ್ಮಣ ಸಮುದಾಯದ ಜನಿವಾರ ತೆಗೆಸಿರುವಂತಹದ್ದಲ್ಲ, ಇದು ಇಡೀ ಹಿಂದೂ ಸಮುದಾಯಕ್ಕೆ ಅಪಮಾನ ಮಾಡಿರುವಂತಹದ್ದು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಬೆಳವಣಿಗೆಗಳು ಯಾಕೆ ಆಗ್ತಾ ಇದ್ದಾವೆ? ನಮ್ಮ ಹಕ್ಕುಗಳಿದ್ದಾವೆ. ಈ ದೇಶ ಹಿಂದೂಗಳ ದೇಶ, ಹಿಂದೂಗಳ ಭೂಮಿ. ಇಲ್ಲಿ ನಮ್ಮ ಸಂಪ್ರದಾಯಗಳನ್ನು ನಾವು ಪಾಲಿಸಬೇಕು ಅಂತಂದ್ರೆ ನಾವು ಹೆದರುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಕೊಂಡು ಹೋಗಬೇಕು ಅಂತಂದ್ರೆ ನಮ್ಮನ್ನು ಒಡೆದಾಳುವಂತಹ ನೀತಿಗಳನ್ನು ಮಾಡ್ತಾ ಇದ್ದಾರೆ.
ಇದೇ ರೀತಿ ಮುಂದುವರೆದ್ರೆ ಜಗತ್ತಿನಲ್ಲಿ ಇರುವುದೇ ಒಂದೇ ಹಿಂದೂ ರಾಷ್ಟ್ರ ಭಾರತ. ನಮ್ಮ ಅಸ್ತಿತ್ವ ಉಳಿಸ್ಕೋಬೇಕಂತ ಇದು ಒಂದೇ ರಾಷ್ಟ್ರ ಇರೋದು ನಮಗೆ. ಇವತ್ತು ಬೇರೆ ರಾಷ್ಟ್ರದಲ್ಲಿ ಹೋಗ್ಬಿಟ್ಟು ನಾವು ಹಣೆಗೆ ತಿಲಕ ಹಚ್ಚಕ್ಕಾಗಲ್ಲ, ನಮ್ಮ ಸಂಪ್ರದಾಯ ಸಂಸ್ಕೃತಿಯನ್ನು ಪಾಲಿಸ್ಲಿಕ್ಕೆ ಆಗಂಗಿಲ್ಲ. ನಮ್ಮ ದೇಶದಲ್ಲೇ ಒಂದು ಹಿಂದೂ ರಾಷ್ಟ್ರದಲ್ಲೇ ಈ ವ್ಯವಸ್ಥೆ ಇದೆ ಅಂತಂದರೆ ಇದು ಬಹಳಷ್ಟು ದುಃಖಕರವಾದಂಥದ್ದು ಅಂತ ನನ್ನ ಅನಿಸಿಕೆ. ಇವತ್ತು ಎಕ್ಸಾಮ್ಗಳಲ್ಲಿ ಹೋಗ್ಬೇಕಾದ್ರೆ ಜನವರಿ ತೆಗಿ ಅಂತಾರೆ, ನಾಳೆ ಕೆಲವೊಂದು ಕಡೆ ಎಲ್ಲೋ ನಿನ್ನೆ ಕೇಳಿದೆ ಎಕ್ಸಾಮ್ಗೆ ಬರೆಯಕ್ಕೆ ಬಂದು ಹೆಣ್ಮಕ್ಳನ್ನ ತಾಳಿ ತೆಗೆದುಬಿಟ್ಟು ನೀವು ಬರಬೇಕು ಅಂತ, ನಾಳೆ ಕುಂಕುಮ ತೆಗೆದು ಬರಬೇಕು ಅಂತಾರೆ, ನಾಳೆ ನೀವು ಹಿಂದೂ ಸಂಸ್ಕೃತಿಯ ಭಾಗವಾಗಿ ಅಂತ ಸೀರೆ ಉಟ್ಕೊಂಡು ಬರಬಾರ್ದು ಅಂತಾರೆ, ತಲೆಗೆ ತಿಲಕ ಹಚ್ಕೊಂಡು ಬರಬಾರ್ದು ಅಂತಾರೆ. ಇದು ಅತ್ಯಂತ ಮಾರಕವಾದಂತಹ ಒಂದು ವ್ಯವಸ್ಥೆ ಇದೆ. ನಾವು ಇದನ್ನು ಖಂಡಿಸ್ತೀವಿ. ಸರ್ಕಾರ ಈಗಾಗಲೇ ಅವ್ರನ್ನ ವಜಾ ಮಾಡಿದ್ದಾರೆ ಅಂತ ಬಿರಾದರು ಇನ್ನೊಬ್ಬರು